ನಮ್ಮ ಮೈತ್ರಿಯಲ್ಲಿ ಭಾರಿ ಬಿರುಕು ಉಂಟಾಗಿದೆ. ರಾಜ್ಯದಲ್ಲಿ ಗಮನ ಸೆಳೆದ ಕಮಲ ದಳ ಮೈತ್ರಿಯಲ್ಲಿ ಇದೀಗ ಎಲ್ಲವೂ ಸರಿಯಿಲ್ಲ ಅನ್ನೋದು ಬಯಲಾಗಿದೆ. ಯಾಕಂದ್ರೆ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡಂತಹ ಜೆಡಿಎಸ್ ಹಾಗೆ ಬಿಜೆಪಿಯ ನಾಯಕರು ಎಲ್ಲೂ ಕೂಡ ಒಟ್ಟಾಗಿ ಕಾಣಿಸಿಕೊಳ್ತಾ ಇಲ್ಲ. ಯಾವ ಪ್ರತಿಭಟನೆ ಸಭೆ ಸಮಾರಂಭದಲ್ಲೂ ಕೂಡ ಒಟ್ಟಿಗೆ ಇಲ್ಲದೆ ಇರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದು, ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಯಲಾಗಿದೆ. ಕಮಲದ ಆಂತರಿಕ ಕಲಹದಿಂದ ಭಾರಿ ಬಿರುಕು ಉಂಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕುಮಾರಸ್ವಾಮಿ ಅವರಿಗೆ ಬಿಟ್ಟರೆ ನಮ್ಗೆ ಯಾರಿಗೂ ಸ್ಥಾನಮಾನವೇ ಇಲ್ಲ ಅನ್ನೋದು ಒಂದಷ್ಟು ಶಾಸಕರು, ಜೆಡಿಎಸ್ ಶಾಸಕರ ನಿಲುವು. ಸೊ ಅತೀವ ಬೇಸರವನ್ನ ಕೂಡ ಬಿಜೆಪಿ ನಾಯಕರ ವಿರುದ್ಧ ದಳ ನಾಯಕರು ತೋರ್ಪಡಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಅಲ್ಲಿ ಉಂಟಾಗಿದೆ ಭಾರೀ ಬಿರುಕು. ರಾಜ್ಯದಲ್ಲಿ ದಳ ಕಮಲ ನಾಯಕರ ಬಿರುಕು ಮೂಡಿರುವುದು ಈಗ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಿದೆ. ಎಲ್ರಿಗೂ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಹಿಂದೆ ಮಾತನಾಡುವಾಗಲೇ, ಮೈತ್ರಿ ಇದೆಯೋ ಇಲ್ವೋ ರಾಜ್ಯದಲ್ಲಿ ಅನ್ನುವಂಥ ನಿರ್ಮಾಣ ಆಗಿದೆ ಅಂತ. ಯಾಕಂದ್ರೆ ಎಲ್ಲೂ ಒಟ್ಟೊಟ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. ಸೊ ಹೀಗಾಗಿ ವಕ್ಫ್ ಹಗರಣದಲ್ಲೂ ಕೂಡ ಭಿನ್ನ ನಿಲುವನ್ನ ಜೆಡಿಎಸ್ ತೆಗೆದುಕೊಂಡಿತ್ತು. ಜಂಟಿ ಹೋರಾಟ, ಮೈತ್ರಿ ಸಭೆನೂ ಕೂಡ ಮಾಡಿಲ್ಲ. ಇದೆಲ್ಲವನ್ನ ನೋಡ್ತಾ ಇದ್ರೆ ಮೈತ್ರಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಬಯಲಾಗ್ತಾ ಇದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿತ್ತು. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಸೋಲಾದ ನಂತರ ನಮಗೆ ಆ ಮೈತ್ರಿ ಎಲ್ಲೂ ಕಾಣಿಸ್ತಾ ಇಲ್ಲ. ಮೈತ್ರಿನೇ ಕಳೆದು ಹೋದಂಗೆ ಅನ್ನಿಸ್ತಾ ಇದೆ. ಏನಾಗ್ತಾ ಇದೆ ಮೈತ್ರಿಯಲ್ಲಿ? ಎಲ್ಲವೂ ಸರಿ ಇಲ್ಲ ಅನ್ನೋದು ಬಯಲಂತೂ ಆಗಿದೆ. ಬಸವರಾಜ್, ಪವಿತ್ರ, ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಕೂಡ ಮೈತ್ರಿ ಮಾಡಿಕೊಂಡು ಒಗ್ಗಟ್ಟಿನಿಂದ ನಾವು ಹೋರಾಟ ಮಾಡೋಣ ಅಥವಾ ಆಡಳಿತಾರೂಢ ಪಕ್ಷವನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಮುನ್ನುಗ್ಗೋಣ, ಪಕ್ಷ ಸಂಘಟನೆ ಮಾಡೋಣ ಅನ್ನುವಂತ ರೀತಿಯಲ್ಲಿ ಕೂಡ ಎರಡೂ ಮೈತ್ರಿ ಪಕ್ಷಗಳು ಕೂಡ ಸಾಕಷ್ಟು ಒಂದ್ ರೀತಿಯಲ್ಲಿ ಮಾತುಕತೆ ಕೂಡ ಮೊದಲಿಗೆ ಆರಂಭದಲ್ಲಿ ಮಾಡಿತ್ತು. ಆದ್ರೆ ಈ ನಡುವೆ ಅಂದ್ರೆ ದಿನಗಳು ಕಳೆದಂತೆ ಎರಡೂ ಪಕ್ಷಗಳ ನಡುವೆ ಸಮನ್ವಯತೆ ಕೊರತೆ ಉಂಟಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಮೇಲ್ನುಂಟು ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಒಂದಿಷ್ಟು ಹೋರಾಟಗಳು, ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಎರಡೂ ಪಕ್ಷದ ನಾಯಕರು ಕೂಡ ಆಸಕ್ತಿ ತೋರ್ತಾ ಇಲ್ಲ, ಅವರದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಮುಂದೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ. ಉದಾಹರಣೆಗೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಮಾತ್ರ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾದ್ರು, ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದ್ರು, ಸಹಾಯವಾಣಿ ಕೇಂದ್ರಗಳನ್ನ ತೆಗೆದ್ರು, ಸಾಕಷ್ಟು ಹೋರಾಟಗಳನ್ನ ಮಾಡ್ಲಿಕ್ಕೆ ಮುಂದಾದ್ರು. ಆದ್ರೆ ಇದಕ್ಕೆ ಜೆಡಿಎಸ್ ಸಾಥ್ ಕೊಡ್ಲಿಲ್ಲ. ಇನ್ನೊಂದು ಕಡೆ ವಾಲ್ಮೀಕಿ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇಲ್ಲಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಿಜೆಪಿ ನಾಯಕರೇ ಒತ್ತಾಯ ಪೂರ್ವಕವಾಗಿ ಜೆಡಿಎಸ್ ನಾಯಕರು ಕರೆದುಕೊಂಡು ಹೋರಾಟಕ್ಕೆ ಮುನ್ನುಗ್ಗುತ್ತಾ ರೀತಿಯಲ್ಲಿ ಕೂಡ ಕಂಡು ಬಂತು. ಸೊ ಹಾಗಾಗಿ ಮತ್ತೆ ಇನ್ನೊಂದು ಕಡೆ ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಜೆಡಿಎಸ್ ಕೂಡ ಸಾಕಷ್ಟು ಒಲವನ್ನ ತೋರ್ಲಿಲ್ಲ. ಆದ್ರೆ ಬಿಜೆಪಿ ನಾಯಕರು ಮಾತ್ರ ಕೆಲವೊಂದಿಷ್ಟು ಹೋರಾಟಕ್ಕೆ ಮುಂದಾಗುವಂತ ರೀತಿಯಲ್ಲಿ ಕೂಡ ಕಂಡು ಬಂತು. ಹಾಗಾಗಿ ಮೊದಲಿಗೆ ಏನು ಈ ಮೈತ್ರಿಯಿಂದ ದೊಡ್ಡ ಮಟ್ಟದಲ್ಲಿ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರಿದ್ರು. ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಹೆಚ್ಚಾಗಿರ್ತಕ್ಕಂಥದ್ದು, ಅಲ್ಲಿ ಜೆಡಿಎಸ್ ನ ಪ್ರಾಬಲ್ಯ ಹೆಚ್ಚಾಗಿದೆ. ಈ ಒಂದು ನಿಟ್ಟಿನಲ್ಲಿ ಅಲ್ಲಿ ನಮ್ಮ ಪಕ್ಷವನ್ನ ಬಲಿಷ್ಠಗೊಳಿಸಬಹುದು ಅನ್ನುವಂತ ಲೆಕ್ಕಾಚಾರದ ಅಡಿಯಲ್ಲಿ ಬಿಜೆಪಿ ನಾಯಕರು ಮೈತ್ರಿ ಮಾಡಿಕೊಂಡಿರ್ತಕ್ಕಂಥದ್ದು. ಆದ್ರೆ ಈ ಮೈತ್ರಿಯಿಂದ ಕುಮಾರಸ್ವಾಮಿ ಅವರಿಗೆ ಮಾತ್ರ ಲಾಭ ಆಗಿದೆ, ಉಳಿದ ಯಾವ ಶಾಸಕರು ಕೂಡ ಲಾಭವಾಗಿಲ್ಲ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೆ
ಕೆಲವೊಂದಿಷ್ಟು ಶಾಸಕರು ಕೆಲವೊಂದಿಷ್ಟು ನಾಯಕರಿಗೆ ಈ ಮೈತ್ರಿ ಕೂಡ ಇನ್ನೂ ಕೂಡ ಅವರಿಗೆ ಸಮಾಧಾನ ತಂದಿಲ್ಲ. ಕೆಲವೊಂದಿಷ್ಟು ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಮತ್ತೆ ಪ್ರಮುಖ ಮುಖಂಡರು ಕೂಡ ಅಸಮಾಧಾನದಲ್ಲೇ ಇರ್ತಕ್ಕಂಥದ್ದು. ಕೆಲವೊಂದಿಷ್ಟು ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇಲ್ಲ, ಸಮನ್ವಯತೆ ಕೊರತೆ ಈ ಮೈತ್ರಿಯಲ್ಲಿ ಉಂಟಾಗ್ತಾ ಇದೆ. ಹಾಗಾಗಿ ಇದನ್ನ ಈಗ ಅಧಿವೇಶನ ಕೂಡ ಬರ್ತಾ ಇದೆ. ಈ ಒಂದು ಅಧಿವೇಶನ ಸಂದರ್ಭದಲ್ಲಿ ಯಾವ ರೀತಿ ಒಗ್ಗಟ್ಟೆ ಪ್ರದರ್ಶನ ಮಾಡ್ತಾರೆ, ಇವರ ಸಮನ್ವಯತೆ ಕೊರತೆಯನ್ನ ಯಾವ ರೀತಿ ನೀಗಿಸ್ತಾರೆ, ಅದನ್ನ ಎರಡೂ ಪಕ್ಷಗಳು ಕೂಡ ಆಡಳಿತಾರೂಢ ಪಕ್ಷವನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಯಾವ ರೀತಿ ತಂತ್ರಗಾರಿಕೆ ಹೂಡ್ತಾರೆ ಅನ್ನುವಂಥದ್ದೇ ಪ್ರಶ್ನೆ ಎರಡೂ ಪಕ್ಷದ ನಾಯಕರಲ್ಲಿ ಕಾಡ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಪವಿತ್ರ. ಬಸವರಾಜ್, ಖಂಡಿತ ಈಗ ಶಾಸಕರು ಅಂದ್ರೆ ದಳ ನಾಯಕರು ಶಾಸಕರಲ್ಲಿ ಇರುವಂತಹ ಅಸಮಾಧಾನ ಏನು ಅಂದ್ರೆ ಇಲ್ಲಿ HDK ಅವ್ರಿಗೆ ಮಾತ್ರ ಒಂದು ಸ್ಥಾನಮಾನ ಸಿಕ್ಕಿದೆ ಹೊರತು ನಾವೆಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ರೀತಿಯಾಗಿ ಪರಿಗಣಿಸಿದ್ದಾರೆ ದೋಸ್ತಿಯಲ್ಲಿ ಅಂತ. ಸೊ ಹಾಗಾಗಿ ನಾವು ನೋಡ್ತಾ ಇದ್ದೀವಿ ಒಂದಷ್ಟು ಹೋರಾಟಗಳು ದೊಡ್ಡ ಮಟ್ಟಕ್ಕೆ ಮಾಡ್ತು ಈ ಇತ್ತೀಚೆಗೆ ವಕ್ಫ್ ವಿಚಾರದಲ್ಲಿ ಆಗಿರಬಹುದು, ಮೂಡಾ ವಿಚಾರದಲ್ಲಿ ಆಗಿರಬಹುದು. ಸೊ ಎಲ್ಲೂ ಕೂಡ JDS ನಾಯಕರು ಅವ್ರ ಕೈ ಜೋಡಿಸ್ಲೇ ಇಲ್ಲ. ಅದರಲ್ಲೂ JDSನ ಕೆಲ ನಾಯಕರು ಸಿದ್ದರಾಮಯ್ಯನವ್ರ ಪರವಾಗಿ ಕೂಡ ಬ್ಯಾಟ್ ಬೀಸಿದ್ದುಂಟು. ಇದೆಲ್ಲ ನೋಡ್ತಾ ಇದ್ರೆ ಅಷ್ಟು ಸುಲಭಕ್ಕೆ ತಣ್ಣಗಾಗತ್ತಾ ಈ JDS ನಾಯಕರಲ್ಲಿರುವಂತಹ ಒಂದು ಬೇಸರ ಅಂತ? ಖಂಡಿತ ಪವಿತ್ರ. ಈ ಮೈತ್ರಿ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಕೂಡ ಕುಮಾರಸ್ವಾಮಿ ಅವರು ಅವರ ಪಕ್ಷದ ಯಾವ ನಾಯಕರನ್ನು ಕೂಡ ಇದ್ರ ಬಗ್ಗೆ ಚರ್ಚೆ ನಡೆಸಿಲ್ಲ, ತೀರ್ಮಾನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಅವರಿಗೆ ತಿಳಿಸಿನೂ ಹೇಳಿಲ್ಲ ಅನ್ನುವಂತ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬಂದಂತ ಸಂದರ್ಭದಲ್ಲಿ ಮೊದಲಿಗೆ ಕೆಲವೊಂದಿಷ್ಟು ಶಾಸಕರು, ಮಾಜಿ ಶಾಸಕರು ಕೂಡ JDS ಪಕ್ಷದಲ್ಲಿ ಅಸಮಾಧಾನ ತೋರ್ತಾ ಇದ್ರು. ಅದಾದ ಬಳಿಕ ಮುಂದುವರೆದ ಭಾಗವಾಗಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ್ರು, ಈಗ ಕೇಂದ್ರ ಸಚಿವರಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ JDS ಪಕ್ಷದಲ್ಲೇ ಕೆಲವೊಂದಿಷ್ಟು ಶಾಸಕರಿಗೆ, ಮಾಜಿ ಶಾಸಕರಿಗೆ, ಪ್ರಮುಖ ಮುಖಂಡರಿಗೆ ಈ ಒಂದು ಮೈತ್ರಿಯಿಂದ ಕುಮಾರಸ್ವಾಮಿ ಅವರಿಗೆ ಮಾತ್ರ ಲಾಭವಾಗಿರ್ತಕ್ಕಂಥದ್ದು, ಅವ್ರು ಮಾತ್ರ ಸಚಿವರಾಗಿರ್ತಕ್ಕಂಥದ್ದು. ಅದರ ಲಾಭ ನಮ್ಗೆ ಯಾವುದೇ ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಯಾರಿಗೂ ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು. ಮತ್ತೆ ಈ ಒಂದು ಮೈತ್ರಿಯಿಂದ ಕೆಲವೊಂದಿಷ್ಟು ನಮ್ಮ ಕಾರ್ಯಕರ್ತರಾಗಿರ್ಬೋದು, ಕೆಲವೊಂದಿಷ್ಟು ಮುಖಂಡರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದಂತ ಉದಾಹರಣೆ ಕೂಡ ಇದೆ. ಇದರಿಂದಲೂ ಕೂಡ ನಮಗೆ ನಷ್ಟವೇ ಆಗಿದೆ ಹೊರತು ಲಾಭ ಏನೂ ಆಗಿಲ್ಲ ಅನ್ನುವಂತ ಮಾತುಗಳು ಕೂಡ ಅವರ ಪಕ್ಷದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಕೆಲವೊಂದಿಷ್ಟು ಹೋರಾಟಗಳನ್ನ ಮುಂದಿಟ್ಕೊಂಡು ಮೈತ್ರಿ ಪಕ್ಷ ಹೋದಂತ ಸಂದರ್ಭದಲ್ಲಿ ಉದಾಹರಣೆಗೆ ಮೂಡಾ ಪ್ರಕರಣ ಸಂಬಂಧಪಟ್ಟಂತೆ ಮೊದಲಿಗೆ JDS ನಾಯಕರು ಸಾಥ್ ಕೊಡ್ಲಿಲ್ಲ. ಅದಾದ ಬಳಿಕ ಕೆಲವಷ್ಟು ಕೇಂದ್ರದ ನಾಯಕರ ಒಂದಿಷ್ಟು ಒತ್ತಾಯದ ಮೇರೆಗೆ JDS ನಾಯಕರು ಕೂಡ ಕೆಲವರು ಅದರಲ್ಲಿ ಭಾಗಿಯಾದ್ರು. ಅದರಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾದ್ರು. ಅದಾದ್ಮೇಲೆ ಕೆಲವಷ್ಟು ಆ ಸ್ಥಳೀಯ ಮಟ್ಟದ ಶಾಸಕರು ಕೂಡ, ಮಾಜಿ ಶಾಸಕರು ಕೂಡ ಅಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದು ಕೂಡ ಕೆಲವಷ್ಟು ಮಾತುಗಳು ಕೂಡ ಕೇಳಿ ಬಂದು. ಮತ್ತೆ ಇನ್ನೊಂದು ಪ್ರಮುಖವಾಗಿ ಬೇರೆ ಬೇರೆ ವಿಚಾರ, ಈ ಮತ್ತೆ ವಾಲ್ಮೀಕಿ ಹಗರಣ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳು ಮತ್ತೆ ಗ್ಯಾರಂಟಿಗಳ ವಿಫಲತೆ ಆಗಿರ್ಬೋದು, ಇವುಗಳ ವಿರುದ್ಧವಾಗಿ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಕೂಡ ಎಲ್ಲ ಒಂದು ಕಡೆ ಬಿಜೆಪಿಯ ಜೊತೆ ಕೈ ಜೋಡಿಸ್ಲಿಕ್ಕೆ JDS ನಾಯಕರು, ಶಾಸಕರು ಮುಂದಾಗುವಲಿಕ್ಕೂ ಕೂಡ ಒಂದು ಹಿಂದೇಟ್ ಹಾಕಿದ್ರ ಅನ್ನುವಂಥದ್ದು ಕೂಡ ನಾವು ನೋಡಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಕುಮಾರಸ್ವಾಮಿ ಅವರು ಎಲ್ಲರನ್ನೂ ಕೂಡ ಸಮನ್ವಯ ತೆಗೆದುಕೊಂಡು ಈ ಮೈತ್ರಿಗೆ ಒಂದಿಷ್ಟು ಬಲ ತುಂಬುವಂತ ಪ್ರಯತ್ನವನ್ನ ಮಾಡಬೇಕಾಗಿದೆ. ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಈ ಬಗ್ಗೆ ಗಮನ ಹರಿಸಿ ಆ ಒಂದು ಮೈತ್ರಿಯನ್ನು ಕೂಡ ಸರಿದೂಗಿಸುವಂತ ಪ್ರಯತ್ನಕ್ಕೂ ಕೂಡ ಸಾಕಷ್ಟು ಸರ್ಕಸ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಪವಿತ್ರ. ಥ್ಯಾಂಕ್ ಯು ಬಸವರಾಜ್ ಮಾಹಿತಿ.